ನಮಸ್ಕಾರ ಸ್ನೇಹಿತರೆ. ಮನೆಗೊಬ್ಳು ಮಂಚಕ್ಕೊಬ್ಳು ಅನ್ನೋದು ಈಗ ಕೇವಲ ಗಂಡಿಗೆ ಅಲ್ಲ, ಹೆಣ್ಣಿಗೂ ಕೂಡ ಈ ಮಾತು ಅನ್ವಯಿಸುತ್ತೆ. ಕೆಲವು ಹೆಂಗಸರು ಹೆಸರಿಗಷ್ಟೇ ಸತಿ ಸಾವಿತ್ರಿ ಥರ ತಮ್ಮ ಗಂಡನ ಜೊತೆ ಇರ್ತಾರೆ, ಮಿಕ್ಕಿದ್ದೆಲ್ಲ ಕಂಡೋರ್ ಗಂಡನ ಜೊತೆನೆ ಮಾಡಬಾರ್ದ ಅಲ್ಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದೇನಪ್ಪ ಇವರು ಇವತ್ತು ಇಂಥ ಮಾತನ್ನು ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ? ಹೌದು, ಇನ್ನೊಬ್ಳು ತನ್ನ ಪತಿ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ ಪರಪುರುಷನ ಮೇಲಿನ ವ್ಯಾಮೋಹದಿಂದಾಗಿ ತನ್ನ ಹಾಗೂ ತನ್ನ ಇಬ್ಬರು ಮಕ್ಕಳ ಪ್ರಾಣವನ್ನು ಬಲಿ ಪಡೆದುಕೊಂಡಿದ್ದಾಳೆ. ಸೊ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯ ಹೆಸರು ರಾಕೇಶ್. ಮೂಲತಃ ಬಳ್ಳಾರಿಯವನು. ಈತ ಬಟ್ಟೆ ವ್ಯಾಪಾರಕ್ಕಾಗಿ ಗುಜರಾತ್ಗೆ ಹೋಗಿರ್ತಾನೆ. ಅಲ್ಲಿ ರೀನಾ ಎಂಬ ಹುಡುಗಿಯ ಜೊತೆ ಸ್ನೇಹವಾಗುತ್ತೆ. ಆ ಸ್ನೇಹ ಪ್ರೇಮವಾಗಿ ಮದುವೆ ಹಂತಕ್ಕೂ ಕೂಡ ತಲುಪುತ್ತೆ. ಆದರೆ ಇವರ ಮದುವೆಯನ್ನು ರೀನಾ ಮನೆಯವರು ಒಪ್ಪೋದಿಲ್ಲ. ತದನಂತರದಲ್ಲಿ ರೀನಾ ಹಾಗೂ ರಾಕೇಶ್ ಇಬ್ಬರು ಕೂಡ ಬೆಳಗಾವಿಗೆ ಬಂದು ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗ್ತಾರೆ. ಇಬ್ಬರ ನಡುವಿನ ಪ್ರೀತಿ ಹಾಗೂ ಬಾಂಧವ್ಯವನ್ನು ನೋಡಿದಂತಹ ರೀನಾ ಮನೆಯವರು ಕೂಡ ಅವರನ್ನು ಒಪ್ಕೊಳ್ತಾರೆ. ಇದೇ ರೀತಿ ಇವರ ಸಂಸಾರ ಶುರುವಾಗಿ 13 ವರ್ಷ ಆದ ನಂತರ ಇವರಿಗೆ ಮುದ್ದಾದ ಇಬ್ಬರು ಮಕ್ಕಳು ಕೂಡ ಹುಟ್ಟಿರ್ತಾರೆ. 11 ವರ್ಷದ ಆದಿತ್ಯ ಹಾಗೂ 5 ವರ್ಷದ ಸಾಹಿತ್ಯ ಎಂಬ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಸೊ ರಾಕೇಶ್ಗೆ ತನ್ನ ಹೆಂಡತಿ ಹಾಗೂ ಮಕ್ಕಳಂದರೆ ಎಲ್ಲಿಲ್ಲದ ಪಂಚಪ್ರಾಣ. ಎಷ್ಟೇ ಮಕ್ಕಳು ಹಾಗೂ ಹೆಂಡತಿಗೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಹೇಳದೆ ತುಂಬಾ ದುಡಿತಾ ಇರ್ತಾನೆ. ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾ ಇರ್ತಾನೆ. ವ್ಯಾಪಾರಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ದಿನ, ಒಂದು ವಾರ, 15 ದಿನ, 1 ತಿಂಗಳು ಇದೇ ರೀತಿ ಹೊರಗಡೆ ಹೋಗಬೇಕಾಗಿರುತ್ತೆ. ರೀನಾ ಹಾಗೂ ರಾಕೇಶ್ ದಂಪತಿಯ ಮನೆಯ ಪಕ್ಕದಲ್ಲಿ ಇದ್ದವನೇ ಈ 23 ವರ್ಷದ ಪ್ರವೀಣ್ ಸುಬ್ರಹ್ಮಣ್ಯಂ. ಈತ ಚಾರ್ಟೆಡ್ ಅಕೌಂಟೆಂಟ್ ಜಾಬ್ಗೋಸ್ಕರ ಕೋಚಿಂಗ್ ತೆಗೆದುಕೊಂಡು ಸಣ್ಣ ರೂಮ್ ಮಾಡಿಕೊಂಡು ಅಲ್ಲೇ ಸ್ಟಡಿ ಮಾಡ್ತಾ ಇರ್ತಾನೆ. ಈತನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಒಂದು ದಿನ ಪ್ರವೀಣ್ ತನ್ನ ಪಾಡಿಗೆ ಆಚೆ ವರ್ಕೌಟನ್ನು ಮಾಡ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ರೀನಾ ತನ್ನ ಮಗನಿಗೆ ಬಾಲ್ಕನಿಯಲ್ಲಿ ಕೂತು ಮ್ಯಾಕ್ಸನ್ನು ಹೇಳ್ಕೊಡ್ತಾ ಇರ್ತಾಳೆ. ಆದರೆ ತಪ್ಪಾಗಿ ಹೇಳ್ಕೊಡ್ತಾ ಇರ್ತಾಳೆ. ಇದನ್ನು ಕೇಳಿಸಿಕೊಂಡಂಥ ಪ್ರವೀಣ್, ನೀವು ನಿಮ್ಮ ಮಗನಿಗೆ ಮ್ಯಾಕ್ಸನ್ನು ತಪ್ಪಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ರೀನಾ ಹೇಳ್ತಾಳೆ, ನನ್ನ ಮಗ ಆದಿತ್ಯ ಮ್ಯಾಕ್ಸ್ನಲ್ಲಿ ತುಂಬ ವೀಕ್ ಇದ್ದಾನೆ, ನಿಮಗೆ ಸಾಧ್ಯವಾದರೆ ನನ್ನ ಮಗನಿಗೆ ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ ಹೇಳಿ ಪ್ರವೀಣ್ ಕೇಳಿದಾಗ ಪ್ರವೀಣ್, ಅಫ್ಕೋರ್ಸ್ ಅದರಲ್ಲಿ ಏನೂ ಇಲ್ಲ, ನಾನು ನಿಮ್ಮ ಮಗನಿಗೆ ಮ್ಯಾಕ್ಸನ್ನು ಹೇಳ್ಕೊಡ್ತೀನಿ, ಇದರಿಂದ ನನ್ನ ಬೇಸಿಕ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಆ ದಿನ ಪ್ರವೀಣ್ ರೀನಾನ ಮನೆಗೆ ಹೋಗ್ತಾನೆ. ಅಲ್ಲಿ ರಾಕೇಶ್ ಕೂಡ ಇರ್ತಾನೆ. ರೀನಾ ರಾಕೇಶ್ಗೆ ಪ್ರವೀಣನ ಪರಿಚಯ ಕೂಡ ಮಾಡಿಸ್ತಾಳೆ. ಆಗ ರಾಕೇಶ್, ನೀವು ನನ್ನ ಮಗನಿಗೆ ಟ್ಯೂಷನ್ ಮಾಡಿಕೊಡಿ, ಆದಿತ್ಯ ತುಂಬಾ ಮ್ಯಾಕ್ಸಲ್ಲಿ ವೀಕ್ ಇದ್ದಾನೆ, ಈಗಾದರೂ ಮಾಡಿ ಅವನು ಇಂಪ್ರೂವ್ ಆಗಬೇಕು ಅಂತ ಹೇಳಿದಾಗ ಪ್ರವೀಣ್, ಸರಿ ಸರ್, ನಿಮ್ಮ ಮಗನಿಗೆ ನಾನು ಪ್ರತಿದಿನ ಟ್ಯೂಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊತಾನೆ. ಪ್ರತಿನಿತ್ಯ ಆದಿತ್ಯನಿಗೆ ಟ್ಯೂಷನ್ ಮಾಡೋದಕ್ಕೋಸ್ಕರ ಪ್ರವೀಣ್ ರೀನಾಳ ಮನೆಗೆ ಬರ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ರೀನಾ ಹಾಗೂ ಪ್ರವೀಣ ಇಬ್ಬರ ನಂಬರ್ ಎಕ್ಸ್ಚೇಂಜ್ ಆಗಿ ಇಬ್ಬರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡೋದು, ಮೆಸೇಜ್ ಮಾಡುವುದು ಹಾಗೂ ವಿಡಿಯೋ ಕಾಲ್ ಮಾಡೋದು ಕೂಡ ಶುರುವಾಗಿ ಬಿಡುತ್ತೆ. ಇದೇ ಇವರ ಅನೈತಿಕ ಸಂಬಂಧಕ್ಕೂ ಕೂಡ ಕಾರಣವಾಗಿ ಬಿಡುತ್ತೆ. ರೀನಾ ರಾಕೇಶ್ ಇಲ್ಲದ ಸಂದರ್ಭದಲ್ಲಿ ಪ್ರವೀಣನನ್ನು ಮನೆಗೆ ಕರೆದು ಇಬ್ಬರು ಕೂಡ ಸೇರೋದಕ್ಕೆ ಶುರು ಮಾಡಿರ್ತಾರೆ. ಆದರೆ ಇವರ ಅನೈತಿಕ ಸಂಬಂಧದ ಬಗ್ಗೆ ರಾಕೇಶ್ಗೆ ಸ್ವಲ್ಪವೂ ಕೂಡ ಗೊತ್ತಿರೋದೇ ಇಲ್ಲ. ಒಂದು ದಿನವೂ ಕೂಡ ತನ್ನ ಹೆಂಡತಿಯಾದ ರೀನಾಳ ಮೇಲೆ ರಾಕೇಶ್ ಅನುಮಾನವನ್ನು ಪಟ್ಟಿರೋದಿಲ್ಲ. ತನ್ನ ಹೆಂಡತಿ ಮುಗ್ದೆ, ತನ್ನನ್ನೇ ತುಂಬಾ ಪ್ರೀತಿಸ್ತಾ ಇರ್ತಾಳೆ ಅನ್ನೋ ಭ್ರಮೆಯಲ್ಲಿ ರಾಕೇಶ್ ಬದುಕ್ತಾ ಇರ್ತಾನೆ. ಇದಾದ 6 ತಿಂಗಳ ನಂತರ ಪ್ರವೀಣ್ ತನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾನೆ. ತಾನು ತಪ್ಪು ಮಾಡ್ತಾ ಇದ್ದೀನಿ, ತನ್ನ ಕೆರಿಯರ್ ಹಾಳು ಮಾಡ್ಕೋತಾ ಇದ್ದೀನಿ, ತಾನು ಪ್ರೀತಿಸ್ತಾ ಇರೋ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀನಿ, ಈ ರೀನಾಳ ಸಹವಾಸವನ್ನು ಬಿಟ್ಟು ನನ್ನ ಪಾಡಿಗೆ ನನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ರೀನಾಳ ಸಹವಾಸನ ಬಿಡೋದಕ್ಕೂ ಕೂಡ ರೆಡಿಯಾಗಿರ್ತಾನೆ. ಆದರೆ ರೀನಾಗೆ ಪ್ರವೀಣ್ನ ಮೇಲೆ ದಿನದಿಂದ ದಿನಕ್ಕೆ ವ್ಯಾಮೋಹ ಜಾಸ್ತಿನೇ ಆಗಿರುತ್ತೆ. ಪ್ರವೀಣನನ್ನು ಆಕೆ ಬಿಡೋದಕ್ಕೆ ಒಂದು ಕ್ಷಣವೂ ಕೂಡ ತಯಾರಿರೋದಿಲ್ಲ. ಇದೇ ಒಂದು ದಿನ ರೀನಾ ಪ್ರವೀಣನಿಗೆ ಕರೆ ಮಾಡಿ, ರಾಕೇಶ್ ಇಲ್ಲ, ಮನೆಗೆ ಬಾ ಅಂತ ಹೇಳಿ ಕರೀತಾಳೆ. ಆಗ ಪ್ರವೀಣ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಇನ್ನು ಮುಂದೆ ನಾವಿಬ್ಬರು ಈ ಸಂಬಂಧವನ್ನು ಮುಂದುವರಿಸೋದು ಬೇಡ, ನಿನಗೆ ಗಂಡ ಮಕ್ಕಳಿದ್ದಾರೆ, ಅವ್ರ ಜೊತೆ ಖುಷಿಯಾಗಿರು, ನನ್ನ ಪಾಡಿಗೆ ನನ್ನ ಬಿಡು, ನನ್ನ ಕೆರಿಯರ್ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂತ ಹೇಳಿದಾಗ ರೀನಾ, ನೀನು ಏನಾದರೂ ಬರಲಿಲ್ಲ ಅಂದರೆ ನೀನು ಮಾಡಿರೋ ಮೆಸೇಜ್ ಹಾಗೂ ವಿಡಿಯೋ ಕಾಲ್ಗಳು ಹಾಗೂ ಮೊಬೈಲಲ್ಲಿ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ, ಇದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಭವಿಷ್ಯಕ್ಕೂ ಕೂಡ ತೊಂದರೆ ಆಗುತ್ತೆ, ನಾನು ಕರೆದಾಗಲೆಲ್ಲ ನೀನು ಬರಲೇಬೇಕು ಅಂತ ಹೇಳಿ ರೀನಾ ಪ್ರವೀಣನಿಗೆ ಒತ್ತಡವನ್ನು ಹೇರ್ತಾಳೆ. ಆಗ ಪ್ರವೀಣ್ ಒಳ್ಳೆದ ಮನಸ್ಸಿನಿಂದ ರೀನಾ ಕರೆದಾಗೆಲ್ಲ ಹೋಗ್ತಾ ಇರ್ತಾನೆ.
ರೀನಾಳ ಅತಿಯಾದ ವ್ಯಾಮೋಹಕ್ಕೆ ಈ ಪ್ರವೀಣ್ ಬಲಿಯಾಗಿ ಬಿಡ್ತಾನೆ. ಒಲ್ಲದ ಮನಸ್ಸಿನಿಂದ ರೀನಾಳ ಜೊತೆ ಸೇರುತ್ತಾ ಇರ್ತಾನೆ. ಸೊ ಅವಳ ಒಂದು ಟಾರ್ಚರನ್ನು ತಡೆದುಕೊಳ್ಳೋಕ್ಕೆ ಸಾಧ್ಯವಾಗದ ಪ್ರವೀಣ್ ಒಂದು ದಿನ ಆಕೆಯನ್ನು ಕೊಲೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡ್ತಾನೆ. ಒಂದು ದಿನ ರೀನಾ ರಾಕೇಶ್ ಇಲ್ಲದ ಸಂದರ್ಭದಲ್ಲಿ ನಡುರಾತ್ರಿ ಪ್ರವೀಣ್ಗೆ ಕಾಲ್ ಮಾಡಿ ಮನೆಗೆ ಬಾ ಅಂತ ಹೇಳಿ ಕರೀತಾಳೆ. ಪ್ರವೀಣ್ ಕೂಡ ತನ್ನ ಜೊತೆಯಲ್ಲಿ ಚಾಕುವನ್ನು ತೆಗೆದುಕೊಂಡು ರೀನಾಳ ಮನೆಗೆ ಹೋಗಿರ್ತಾನೆ. ಆದರೆ ಪ್ರವೀಣ್ ಕೊಲೆ ಮಾಡ್ತಾನೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ರೀನಾಳಿಗೆ ಇರುವುದಿಲ್ಲ. ಇಬ್ಬರು ಕೂಡ ಬೆಡ್ರೂಮ್ಗೆ ಹೋಗ್ತಾರೆ. ಆಗ ಪ್ರವೀಣ್ ತಾನು ತಂದಿದ್ದ ಚಾಕುವಿನಿಂದ ರೀನಾಳ ಕತ್ತನ್ನು ಕೊಯ್ದು ಬಿಡ್ತಾನೆ. ರಕ್ತದ ಮಡುವಿನಲ್ಲಿ ರೀನಾ ಒತ್ತಾಡಿ ಅಲ್ಲೇ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾಳೆ. ಪಕ್ಕದ ರೂಮಿನಲ್ಲಿ ಮಲಗಿದ್ದ ಮಕ್ಕಳು ತನ್ನ ತಾಯಿಯ ಚೀರಾಟ ಕೇಳಿ ಆಚೆಗೆ ಬಂದಿರ್ತಾರೆ. ಇಲ್ಲಿ ಮಕ್ಕಳು ಜೋರಾಗಿ ಕಿರಿಚಿದ್ರೆ ತಾನು ಸಿಕ್ಕಾಕಿಕೊಂಡು ಬಿಡ್ತೀನಿ ಅಂತ ಹೇಳಿ ತಿಳಿದು ಭಯಪಟ್ಟ ಪ್ರವೀಣ್ ಆ ಮಕ್ಕಳನ್ನು ಅಲ್ಲೇ ಸ್ನಾನ ಮನೆಯಲ್ಲಿ ಈ ಬಕೆಟಿಗೆ ನೀರನ್ನು ತುಂಬಿ ಆ ಎರಡೂ ಮಕ್ಕಳ ತಲೆಯನ್ನು ಅಜ್ಜಿ ಉಸಿರುಗಟ್ಟಿಸಿ ಆ ಎರಡೂ ಮಕ್ಕಳನ್ನು ಕೊಲೆ ಮಾಡಿಬಿಡ್ತಾನೆ. ತದನಂತರದಲ್ಲಿ ಪೊಲೀಸರು ಮಾರನೇ ದಿನ ಬಂದು ವಿಚಾರಣೆಯನ್ನು ನಡೆಸಿ ಪ್ರವೀಣ್ಣನ್ನು ಅರೆಸ್ಟ್ ಕೂಡ ಮಾಡಿರ್ತಾರೆ. ನೋಡೋದ್ರಲ್ಲ ವೀಕ್ಷಕರೇ, ಮಾಡಬಾರದನ್ನು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತನ್ನ ಭವಿಷ್ಯಕ್ಕೋಸ್ಕರ ಬೆಳಗಾವಿಗೆ ಬಂದಿದ್ದ ಪ್ರವೀಣ್ ತನ್ನ ಪಾಡಿಗೆ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ತನ್ನ ಕೆರಿಯರನ್ನು ಕಟ್ಕೊಂಡು ತಾನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆಯಾಗಿ ಚೆನ್ನಾಗಿ ಬಾಳಿ ಬದುಕಬೇಕಾಗಿದ್ದ ಹುಡುಗ ಅನೈತಿಕ ಸಂಬಂಧಕ್ಕೆ ಇಂದು ತನ್ನ ಕೆರಿಯರ್ ಜೊತೆಗೆ ಆ 3 ಮುಗ್ಧ ಜೀವಿಗಳನ್ನು ಕೂಡ ಬಲಿ ತೆಗೆದುಕೊಂಡಿದ್ದಾನೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಕ್ರೈಮ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀವಿ.